ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಡುರಾತ್ರಿ ಕುಡಿದು ಕಾರು ಓಡಿಸಿ ದಾಂಧಲೆ ನಡೆಸುತ್ತಿದ್ದ ಕೆಲವು ಶ್ರೀಮಂತ ಮಕ್ಕಳ ಬಂಧನ. ಪ್ರಿಯ ವೀಕ್ಷಕರೇ, ಯುಗಾದಿಯ ಹಿಂದಿನ ದಿನ ರಾತ್ರಿ ನಗರದ ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರಲ್ಲಿ ಆತಂಕ ಹುಟ್ಟಿಸಿ ಅಡ್ಡಾದಿಡ್ಡಿಯಾಗಿ ಅತಿ ವೇಗದಿಂದ ವಾಹನ ಚಲಾಯಿಸುತ್ತಿದ್ದ ಕೆಲವು ಶ್ರೀಮಂತ ಮನೆಯ ಮಕ್ಕಳನ್ನು ನಗರ ಪೊಲೀಸರು ಬಂಧಿಸಿರುವ ಸುದ್ದಿ ತಡವಾಗಿ ವರದಿಯಾಗಿದೆ. ನೋಡಿ ಅದಕ್ಕೆ ಎಂತೆಂಥ ಹೆಣ್ಮಕ್ಳಿದ್ದಾರೆ ಈ ಸಿಟಿಲಿ. ಅರ್ಧ ರಾತ್ರಿಲಿ ಮಾನ ಮರ್ಯಾದೆ ಇಲ್ಲದೆ ಕುಡ್ಕೊಂಡು ಚೀರಾಡ್ಕೊಂಡು ಹೋಗ್ತಿದ್ರಂತೆ. ಕಾರ್ ಬೇರೆ ಜೋರಾಗಿ ಓಡಿಸ್ತಿದ್ರಂತೆ. ಇವ್ರ ಶೋಕಿಗೆ ರಸ್ತೆಲಿರೋರೆಲ್ಲ ಬಲಿಯಾಗ್ಬೇಕಾ? ಹೌದು ಚಿಕ್ಕಪ್ಪ, ನೋಡಿ ಎಲ್ಲ ನಮ್ಮ ನಿಧಿ ಹೆಚ್ಚವ್ರೆ. ನೋಡಬಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ನಮ್ಮ ನಿಧಿ ಎಷ್ಟು ಡೀಸೆಂಟಾಗಿ ಸಂಸ್ಕಾರದಿಂದ ಬೆಳೆದಿದ್ದಾಳೆ. ಈ ಮನೆ ಘನತೆಗೆ ಒಂದೇ ಒಂದಿನ ಧಕ್ಕೆ ಆಗೋ ಹಾಗೆ ನಡ್ಕೊಂಡಿಲ್ಲ. ಮತ್ತೆ ಯಾರ ತಂಗಿ ಹೇಳಿ ಹೇಳೋ? ನಿಧಿ, ನ್ಯೂಸ್ ನೋಡಿದ್ಯಾ? ಹ್ಞೂ ಡ್ಯಾಡ್, ಏನ್ ಹುಡುಗರು ಏನೋ, ಇಂಥ ಫ್ರೆಂಡ್ಸ್ ನನಗಂತೂ ಇಲ್ಲಪ್ಪ. ನಾ ಇಂಥ ಹುಡುಗರನ್ನ ಹತ್ರನೂ ಸೇರ್ಸಲ್ಲ. ಏನ್ ಮಾಡ್ತಿದ್ಯಾ ಮಾಮ್? ಏನ್ ಮಾಡ್ತಿದ್ದೀನ? ನಿನ್ನ ಇನ್ನೂ ಬದುಕಕ್ ಬಿಟ್ಟಿದ್ದೀನಲ್ಲ, ಅದೇ ನಿನ್ನ ಅದೃಷ್ಟ. ಎಷ್ಟು ಧೈರ್ಯ ಅಂತ ಹೀಗೆಲ್ಲ ಮಾಡ್ತಿದ್ಯಾ ನೀನು? ನನ್ನ ಮಗಳ ನೀನು. ಈ ಮನೆ ಘನತೆ ಗೌರವ ಎಲ್ಲ ಹಾಳು ಮಾಡ್ತಿದೀಯಾ. ಮಾಮ್, ಸೆನ್ಸ್ ಇದೆಯಾ ನಿನ್ಗೆ? ಒಂಚೂರು ಮಿಸ್ ಆಗಿದ್ರೆ ಆ ಗುಂಪಲ್ಲಿ ನೀನು ಇರ್ಬೇಕಿತ್ತು. ಆ ತುಳಸಿ ಅವಳ ಮಗ ನಿನ್ನನ್ನ ಸೇವ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಮಾಮ್, ನಾ ಅಲ್ಲಿಗೆ ಹೋಗೇ ಇರ್ಲಿಲ್ಲ. ಮತ್ತೆ ಅವ್ರು ನಿನ್ನ ಹತ್ರ ಕತೆ ಹೇಳಿದ್ದಾರೆ. ಅವ್ರು ಯಾಕೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಮನೇಲಿ ಓದ್ಕೋತಿದ್ದೆ. ನೀನು ಯಾವ ಅವಸ್ಥೆಯಲ್ಲಿ ಮನೆಗೆ ಬಂದೆ ಅಂತ ನಾನೇ ನೋಡಿದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನೀನು? ಈ ಶಾರ್ವರಿ ಹತ್ರನೇ ಸುಳ್ಳು ಹೇಳುವಷ್ಟು ಹೆಚ್ಕೊಂಡಿದ್ಯಾ ನೀನು? ಮೊಹಮ್ಮದ್, ಆಕ್ಚುಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಶಟ್ ಅಪ್. ಇನ್ನೊಂದು ಮಾತಾಡಿದ್ರೆ ಕೊಂದು ಹಾಕ್ಬಿಡ್ತೀನಿ. ಇನ್ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ನೀನೆಲ್ಲೂ ಹೊರಗೆ ಹೋಗ್ಕೂಡ್ದು. ಎಲ್ಲ ಬಿಟ್ಟು ಆ ತುಳಸಿ ಮುಂದೆ ನನ್ನ ಮರ್ಯಾದೆ ಕಳೆದ್ಬಿಟ್ಟಿಯಲ್ಲೇ. ಅವಳೇನೋ ದೊಡ್ಡ ಸಹಾಯ ಮಾಡೋ ಥರ ಮಗನ ಜೊತೆ ಬಂದು ನನಗೆ ಬುದ್ಧಿವಾದ ಹೇಳ್ತಿದ್ರೆ ನನಗೆ ಎಷ್ಟು ಶೇಮ್ ಆಯ್ತು ಗೊತ್ತಾ? ಅವ್ರ ಮುಂದೆ ನಾನು ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟಿಯಲ್ಲೇ. ಇದು ಯಾವತ್ತೂ ರಿಪೀಟ್ ಆಗಬಾರ್ದು. ಆದರೆ ಕೊಂದು ಬಿಡ್ತೀನಿ, ಹುಷಾರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.